ಕೆಲವು ಜನಕ್ಕೆ ಮೆಂಗಲ್ ಕೊಡೋದ್ರಿಂದಾಗಿ ಅನೇಕ ಪ್ರತಿಭೆಗಳು ಏನಾಗಿ ಹೋಗ್ತಾವಪ್ಪ ಅಂದ್ರೆ ನಶಿಸಿ ಹೋಗ್ತಾವ ಅನ್ನೋಂಥ ಮಾತು ಅವ್ರು ಆಡಿದ್ದು ನೋಡಿದಾಗ ಅದು ಸತ್ಯ ಇರಲಿ. ಆದರೆ ಅದೇ ದೃಷ್ಟಿಕೋನ ಇವತ್ತಿರೋದ್ರಿಂದಾಗಿ ಅವರ ಕೋಚಿಂಗ್ದಲ್ಲ ಇದು ಟೆಸ್ಟ್ಗಳಲ್ಲಿ ಫೇಲ್ ಆಗ್ತಾಯಿದೆ ಅಂತೇಳಿ. ಯಾಕಂದರೆ ಅವ್ರಿಗೂ ಸ್ವತಃ ನಿಂತಾಡುವಂಥ ಪ್ರವೃತ್ತಿ ಹಿಂದೆ ಇರಲಿಲ್ಲ. ಆಗ ನೋಡಿದ್ರು ನಾವು ಆಟಗಳನ್ನ ಅವರನ್ನು ಯಾವಾಗಲೂ ಹಿಟ್ ಮಾಡುವಂಥ ಸ್ವಭಾವ. ಮತ್ತು ಓಪನರ್ ಬಂದಾಗ ಆದಷ್ಟು ಜೋರಾಗಿ ರನ್ ಮಾಡೋ ಆಗ ಆಲ್ರೆಡಿ 1 ಡೇ ಮತ್ತು 2020 ಶುರುವಾಗಿದ್ದು ಆ ಸಂದರ್ಭದಲ್ಲೇ. ಹೀಗಾಗಿ ಈ ಒಂದು ಯುಗದಲ್ಲಿ ಬಂದಂಥ ಆಟಗಾರರಿಗೆ ನಿಂತಾಡುವಂಥ ಗವಾಸ್ಕರ್ ಸಂಯಮ ಬರೋದು ಭಾಳ ಕಷ್ಟ ಅಂತ ಅನ್ನಿಸ್ತದೆ. ಬಟ್ ಆ ಟೆಸ್ಟ್ಗೆ ಅದು ಬೇಕೇ ಬೇಕಾದ್ರು ಡೆಡಿಕೇಶನ್ ಬೇಕದಕ್ಕೆ. ಯಾಕೆಂತಂದ್ರೆ ಪ್ರತಿ ಬಾಲನ್ನು ಹೊಡೆಯುವಂಥ ಇರೋದಿಲ್ಲ ಮತ್ತು ಪ್ರತಿ ಬಾಲನ್ನು ಕೇವಲ ಡಿಫೆನ್ಸ್ ಮಾಡಿ ಆಡುವಂಥ ಇರೋದಿಲ್ಲ. ಅಲ್ಲಿ ನಿಂತು ಯೋಗ್ಯ ಬಾಲ್ ಯಾವುದಿದೆ ಅಯೋಗ್ಯ ಬಾಲ್ ಏನದ ಅದನ್ನು ಅಭ್ಯಾಸ ಮಾಡಿಕೊಂಡು ತಾಂತ್ರಿಕವಾಗಿ ಗಟ್ಟಿ ಆಗಬೇಕು. ಪ್ಲಸ್ ಏನಪ್ಪ ಅಂತಂದ್ರೆ ಸಮಯದ ಜೊತೆಗೆ ನಾವು ಓಡ್ತಾನೆ ಇರಬೇಕು ಅನ್ನುವಂಥ ಮಾತಿನಲ್ಲಿ ಗಮನಿಸ್ಬೇಕಾಗಿದೆ. ಇದ್ರ ಸಲುವಾಗಿ ಭಾಳ ಸಂಯಮ ಟೆಸ್ಟ್ನಲ್ಲಿ ಬೇಕಾಗ್ತದೆ. 5 ದಿನಗಳವರೆಗೆ ಹೋಗ್ಬೇಕಲ್ರಿ. ಅದು 1 ದಿನದ ಆಟ ಅಲ್ಲ, 5 ದಿನದ ಆಟ. ಆದರೆ 5 ದಿನಗಳಲ್ಲಿ ರಿಸಲ್ಟ್ ಆಗಬೇಕು ಅನ್ನುವಂಥದ್ದು ಮಾತು. ಯಾಕಂದ್ರೆ ಮೊದಲ ನಾವು ಟೆಸ್ಟಿಂದ ಯಾಕೆ ದೂರ ಸರಿದೀವಿ ಅನ್ನೋದು ಗಮನಿಸಿದಾಗ, ಸರಿತಾ ಇದ್ದೀವಿ ಅನ್ನೋದು ಗಮನಿಸಿದಾಗ ಅದು ದೀರ್ಘವಾಗಿ 5 ದಿವಸ ಹೋಗುವಂಥದ್ದು, ಸುಮ್ಮನೆ ನಿಂತು ಕೂಟು ಆಡುವಂಥದ್ದು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಆದರೆ ಇತ್ತೀಚಿನ ದಿನದೊಳಗೆ 5 ದಿವಸ ಹೋಗ್ತಾ ಇಲ್ಲ. 3 ದಿವಸಕ್ಕೂ 2 ದಿವಸಕ್ಕೂ 4 ದಿವಸಕ್ಕೂ ಮುಗಿತಾ ಇದೆ. ಇದನ್ನು ಗಮನಿಸಿದಾಗ ಈ 2020 ಮತ್ತು ಏಕದಿನದ 1 ದಿನದ ಆಟಗಳು ನಿಶ್ಚಿತವಾಗಿಯೂ ಟೆಸ್ಟ್ ಮೇಲೆ ಪ್ರಭಾವ ಬೀರಿದವು ಅನ್ನುವಂಥ